morning, church. Greeting to each of you in the matchless name of our Lord Jesus Christ. As we all know, in Romans 6:9 says, we know that Christ, being raised from the dead, will never die again. Death no longer has dominion over him. Christ Jesus is alive. There he defeats death. Praise be to his name above all names. He is risen and is alive. Amen. God bless you all and have a blessed resurrection day. Amen. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಪುನಃ ಹಬ್ಬದ ವಂದನೆಗಳು. ಅದೇ ರೀತಿಯಲ್ಲಿ ಇವತ್ತು ಈ ನಜೀವಂತ ನಮ್ಮ ಉತ್ಥಾನ ಹಬ್ಬದ ಆರಾಧನೆಯಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ನಮ್ಮ KCK ಆ್ಯಪ್ನ ಮುಖಾಂತರ ನೀವು ನಮ್ಮೊಂದಿಗೆ ಭಾಗಿಗಳಾಗಬಹುದು. ನಾವು ದೈಹಿಕವಾಗಿ ಕೂಡಿ ಬರಲಿಕ್ಕಾಗದಿದ್ದರೂ ಕೂಡ ನಾವು ಆತ್ಮಿಕವಾಗಿ ನಾವು ಒಂದಾಗಿದ್ದೇವೆ. ಆದ್ದರಿಂದ ನೀವೆಲ್ಲಿ ಇದ್ದರೂ ನೀವು ನಮ್ಮೊಂದಿಗೆ ಸೇರಿಕೊಂಡು ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ, ಆತನನ್ನು ಮಹಿಮೆಪಡಿಸುವ ಪ್ರಿಯರೇ. ಆತನ ನಮಗೆ ಸ್ತೋತ್ರವಾಗಲಿ. ಈ ಶುಭ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. We thank the Lord for this beautiful day. ದೇವರು ನಮ್ಮೊಂದಿಗಿದ್ದಾನೆ ಪ್ರಿಯರೇ. God is with us, church. ದೇವರು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. God is with us, church. ಆತನು ಈಗಾಗಲೇ ಎದ್ದು ಜಯಶಾಲಿಯಾಗಿ ಎದ್ದಿದ್ದಾನೆ. He is risen and he is victorious today. ಆತನು ನಮ್ಮೊಳಗೆ ನಮ್ಮ ಸಂಗಡ ಇದ್ದಾನೆ. He is in us, he is within us. ಆತನ ಹೆಸರು ಯೇಸು. His name is Jesus. ಆತನು ಜೀವದಿಂದ ಎದ್ದಿದ್ದಾನೆ ಪ್ರಿಯರೇ. He is risen alive, church. ಇವತ್ತು ಆತನು 2000 ವರ್ಷಗಳ ಮೊದಲು ಮಾಡಿದ ಕಾರ್ಯಗಳನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. Let's remember the things that he has done before 2000 years. ಆತನು ಎಲ್ಲ ಕಾರ್ಯವನ್ನು ಮುಗಿಸಿ He has finished everything. ತಂದೆಯ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾನೆ. He is being seated at the right hand of Father. ಆತನು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. He has called you and me today. ಆತನು ನಮ್ಮನ್ನು ಆದುಕೊಂಡಿದ್ದಾನೆ ಪ್ರಿಯರೇ. He has loved us, church. ಆತನು ಜೀವ ಸ್ವರೂಪನಾದ ದೇವರು. He is a living God. ಆತನು ನಮ್ಮ ಯೇಸು. He is our Jesus. ಆತನನ್ನು ಕೊಂಡಾಡೋಣ. Let's celebrate today. ಪೂರ್ಣ ಹೃದಯದಿಂದ, with all our hearts, ಪೂರ್ಣ ಬಲದಿಂದ, with all our strength, ಪೂರ್ಣ ಶಕ್ತಿಯಿಂದ ಚಪ್ಪಾಳೆ ಹೊಡೆಯುತ್ತಾ let's all clap our hands and sing to the Lord. ಆತನಿಗೆ ಮಹಿಮೆ ಸಲ್ಲಿಸುವ. ಈ ಹಾಡನ್ನು ಹಾಡುವ. ಈ ಹಾಡು ಹೀಗೆ ಹೇಳ್ತದೆ. The song goes like this. ಜೀವದಿದ್ದ ಯೇಸುವೆ, the Lord who has risen, ನಾ ಬಾಳುವೆ ನಿನಗಾಗಿ. we will live for you. ಹೌದು ಪ್ರಿಯರೇ, ನಾವು ಆತನಿಗೆ ಹೋಗಿ ಜೀವಿಸುವ. ಆತ ನಮ್ಮೊಳಗಿದ್ದಾನೆ. Let's live for him, church. Hallelujah. Amen. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಓ, ನೀನು ಜೀವ ಸ್ವರೂಪ ದೇವರಾಗಿದ್ದಿ. ನಿನಗೆ ಮಹಿಮೆ, ನಿನಗೆ ಕೊಂಡಾಟ. ಯೇಸುವೆ ನಿನಗೆ ಸ್ತೋತ್ರ. ಜೀವದಿಂದೆದ್ದ ಯೇಸುವೆ, ನಾ ಬಾಳುವೆ ನಿನಗಾಗಿಯೇ. ಜೀವದಿಂದೆದ್ದ ಯೇಸುವೆ, ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕ. ಹೌದು ಸ್ವಾಮಿ, ನೀನೊಬ್ಬನೇ ದೇವರು. ಯೇಸುವೆ, ನೀನೊಬ್ಬನೇ ರಕ್ಷಕ. ಎಲ್ಲ ಒಟ್ಟಾಗಿ Hallelujah, hey, hallelujah, 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 hey, hallelujah. ನೀವು ಕೂಡ hallelujah, hallelujah. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸರ್ವಶಕ್ತನಾದ ಯೇಸುವೆ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸಮಾಧಾನ ಕಾರಣನೇ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ. ಹೇಳೋಣ. ಹೌದು ಸ್ವಾಮಿ, ಸರ್ವಶಕ್ತನು ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸಮಾಧಾನ ಕಾರಣನೇ. ಹೌದು ಸ್ವಾಮಿ, ನೀನು ಮರಣವನ್ನು ಗೆದ್ದು ಬಂದಿದ್ದಿ. ನೀನು 2000 ವರ್ಷಗಳ ಮೊದಲೇ ನಮಗಾಗಿ ಜಯವನ್ನು ತಂದು ಕೊಟ್ಟಿದ್ದಿ ಕರ್ತನೆ. ನೀನು ನಮ್ಮಲ್ಲಿದ್ದು ನಮ್ಮ ನಡೆಸ್ತಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ನಿನಗೆ ಆರಾಧನೆ. ಮರಣ ಹೊಂದಿದ ಲಾಜರನ್ನು ಯೇಸು ನೀನೇ ಹುಡುಕಿ ಬಂದಿದೆ. ಮರಣ ಹೊಂದಿದ ಲಾಜರನ್ನು ಯೇಸು ನೀನೇ ಹುಡುಕಿ ಬಂದಿದೆ. ನಿನ್ನ ಜೀವದ ಆಮೆನ್
ಅಲ್ಲಿ ಜೀವವು ಉಂಟಾಯಿತು. ನಿನ್ನ ಜೀವದ ವಾಕ್ಯ ಸ್ವಾಮಿ, ಜೀವದ ವಾಕ್ಯದಿಂದ ಅಲ್ಲಿ ಜೀವವೆಲ್ಲ ಒಟ್ಟಾಗಿ ಹಾಲೆಲೂಯಾ 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 ಯೇಸುವಿಗೆ ಮಹಿಮೆ. ಹಾಲೆಲೂಯಾ 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 ಹಾಲೆಲೂಯಾ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಯೇಸುವೆ ಸರ್ವಶಕ್ತನೇ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸಮಾಧಾನ ಕಾರಣನೇ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ ಸರ್ವಶಕ್ತನೇ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸಮಾಧಾನ ಕಾರಣನೇ. ಹೌದು ಸ್ವಾಮಿ, ಆ ಶಿಲುಬೆಯ ಮರಣದಲ್ಲಿ ಕೂಡ ಸ್ವಾಮಿ ನೀನು ಎದ್ದು ಬಂದು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೇ. ಶಿಲುಬೆಯ ಹೋರಾಟದಲ್ಲಿ ಯೇಸು ನೀನೇ ಮರಣ ಹೊಂದಿದೆ. ಶಿಲುಬೆಯ ಹೋರಾಟದಲ್ಲಿ ಯೇಸು ನೀನೇ ಮರಣ ಹೊಂದಿದೆ. ಆದ್ರೆ ಜೀವದಿಂದ ಆ ಶತ್ರುವ ಜಯಿಸಿದೆ. ಧನ್ಯವಾದ ಯೇಸುವೆ. ಜೀವದಿಂದ ಆ ಶತ್ರುವನ್ನು ಕರ್ತನೆ, ಆ ಶತ್ರುವ ಜಯಿಸಿದೆ. ಒಟ್ಟಾಗಿ ಹೇಳೋಣ ಹಾಲೆಲೂಯಾ 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 ಹಾಲೆಲೂಯಾ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿ ಆಯ್ಕೆ ಮಾಡೋಣ ಪ್ರಿಯರೇ. ಸರ್ವಶಕ್ತನೇ ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸಮಾಧಾನ ಕಾರಣನೇ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ. ನನ್ನ ಮೇಲಕ್ಕೆತ್ತಿ ನಿಲ್ಲಿಸಿದೆ ಸಮಾಧಾನ ಕಾರಣನೇ. And you died and you rose again on high, and you opened the way for the world to live again. Hallelujah, oh Lord, for all you've done. You live and you live and you died and you rose again on high, and you opened the way for the world to live again. Hallelujah, for all you done. You came near from the everlasting Jesus to the world we live. My Father's only Son. Say it out, church. You came near. You came near from the everlasting to the world we live. My Father's only Son. You live and you live and you die and you rose again on high, and you open the way for the world to live again. Hallelujah, for all you've done. Hallelujah, hallelujah, for all you've done. Hallelujah, for all you've done. Hallelujah, for all that you've done for us, God. We praise you today, King of Kings. We adore you, O God, King of righteousness. We praise you today, King of glory. We praise you today. We adore you in this place, Father God. We love you. Hallelujah. Oh, Jesus. In your name, O God, there is salvation, Lord. In your name, O God, there is life. In your name, O God, there's power, Lord Jesus. And we sing of your name today. Yes, Lord. ನಿನ್ನ ನಾಮದಲ್ಲಿ ಬಲ ಉಂಟು ಸ್ವಾಮಿ. ನಿನ್ನ ನಾಮದಲ್ಲಿ ಜಯ ಉಂಟು ಸ್ವಾಮಿ.
ಓ ನಿನ್ನ ನಾಮದಲ್ಲಿ ಶಕ್ತಿ ಉಂಟು ರಾಜನೇ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. जिस नाम में है जिंदगी वो नाम है यीशु मसीह. जिस नाम में है बंदगी वो नाम है यीशु. जिस नाम में है जिंदगी वो नाम है यीशु. वो नाम को पुकारिए. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम, यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. Victory in your name, King of Kings. You're a victorious God. You're a victorious Jesus. ಜಯಶಾಲಿಯಾಗಿದ್ದ ದೇವರ ನೀನಾಗಿದ್ದೀ ಸ್ವಾಮಿ, ನಿನ್ನನ್ನು ಆರಾಧಿಸುತ್ತೇವೆ. ಹೌದು ಸ್ವಾಮಿ, ಸಾವು ನಿನ್ನನ್ನು ತಡೆಯಲಿಕ್ಕೆ ಆಗಲಿಲ್ಲ ಸ್ವಾಮಿ. ಓ ಎಲ್ಲ ಶಾಪವನ್ನು ಮುರಿದೆನಿ, ಪಾಪದ ಶಕ್ತಿಯನ್ನು ಮುರಿದೆನಿ. ನಿನಗೆ ಆರಾಧನೆ. Oh Jesus, worship him church. Just worship him in this place. Death could not hold you. The weight all before you, Father. You silence the boast of sin and grave. Sing it out. Death cannot hold you. Weight all before you. You silence the boast of sin and grave. Heavens are roaring the praise of your glory. For you erase life again. You have no rival, you have no equal. Now and forever, God, you reign. Yours is the kingdom, yours is the glory, yours is the name above all names. What a powerful name it is! What a powerful name it is! The name of Jesus Christ, my King. What a powerful name it is! Nothing can stand against. What a powerful name it is! The name of Jesus. Yes, church, his name is powerful. ಆತನ ನಾಮ ಬಹಳ ಬಲವುಳ್ಳ ನಾಮವಾಗಿದೆ. His name is glorious, church. ಮಹಿಮೆಯುಳ್ಳ ನಾಮವಾಗಿದೆ. Death could not hold him. ಓ ಮರಣವು ಹಿಡಿಯಲಾಗಲಿಲ್ಲ. Oh, the sin could not stop him. ಓ ಪಾಪವು ನಿಲ್ಲಿಸಲಾಗಲಿಲ್ಲ. He's a risen king. ಆತನು ಎದ್ದಾತನು. Just worship him today. Just worship him today. ನಿನ್ನನ್ನು ಆರಾಧಿಸುತ್ತೇವೆ ರಾಜನೇ. You're a risen God. You're a risen King. You're a risen Savior. We worship your name. You're a risen God.
could stand against you, God? You're so pure and so awesome. Lord, we come and give our devotion and worship to you. You're not a dead God, Father. ನೀನು ಸತ್ತದ ದೇವರಲ್ಲ ಸ್ವಾಮಿ. You're a risen King. ನೀನು ಎದ್ದಾತ ಜಯದ ದೇವರು. And you're a glorious God. ಓ ಮಹಿಮೆಯುಳ್ಳ ದೇವರು. We celebrate your resurrection today, O God. ನಿನ್ನ ಪುನರುತ್ಥಾನವನ್ನು We thank you for the resurrection power that you have given us, ಧನ್ಯವಾದ Jesus. ನಿನ್ನ ಪುನರುತ್ಥಾನ ಶಕ್ತಿಗಾಗಿ ಸ್ವಾಮಿ. We praise you, Jesus. ಓ ಆರಾಧಿಸುತ್ತೇವೆ. Church, just take this time and worship the King of Kings. Oh, He is not an ordinary God that we serve. ಆತನು ಸಾಮಾನ್ಯ ದೇವರಲ್ಲ. Oh, thank you, Jesus. Thank you, Jesus. You're a holy Jesus. ಓ ಪವಿತ್ರ ಯೇಸುವೇ. ಪರಿಶುದ್ಧನೇ. ನೀನು ಪರಿಶುದ್ಧನು ಸ್ವಾಮಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಮಾಡು ನನ್ನನ್ನೇ ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಮಾಡು ನನ್ನನ್ನೇ ಕೇಳಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಮಾಡು ನನ್ನನ್ನೇ ನಿನ್ನ ರಕ್ತದಿಂದಲೇ ನನ್ನನ್ನು ಶುದ್ಧೀಕರಿಸಯ್ಯ ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸು ಯೇಸಯ್ಯ ನಿನ್ನ ರಕ್ತದಿಂದಲೇ ನನ್ನನ್ನು ಶುದ್ಧೀಕರಿಸಯ್ಯ ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸು ಯೇಸಯ್ಯ 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 ನಿನ್ನ ನೆರಳಲ್ಲಿ ಬಾಳುವೆ ಯೇಸಯ್ಯ 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 ನಿನ್ನ ನೆರಳಲ್ಲಿ ಬಾಳುವೆ ಯೇಸಯ್ಯ 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 ಹೇಳೋಣ ಪ್ರಿಯರೇ ಯೇಸಯ್ಯ ನಿನ್ನ ನೆರಳಲ್ಲಿ ಬಾಳುವೆ ಯೇಸಯ್ಯ ಹೌದು ಸ್ವಾಮಿ Sing it out, church. ನಿನ್ನ ನೆರಳಲ್ಲಿ ಬಾಳುವೆ Sing it out, church. ಯೇಸಯ್ಯ Just sing it out. Let's all open ಯೇಸಯ್ಯ ಯೇಸಯ್ಯ ನಿನ್ನ ನೆರಳಲ್ಲಿ ಬಾಳುವೆ ಯೇಸಯ್ಯ ನಿನ್ನ ರಕ್ತದಿಂದಲೇ ನಿನ್ನ ರಕ್ತದಿಂದಲೇ ನನ್ನನ್ನು ಶುದ್ಧೀಕರಿಸಯ್ಯ ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸು ಯೇಸಯ್ಯ ನಿನ್ನ ರಕ್ತದಿಂದಲೇ Speak it out. ನನ್ನನ್ನು ಶುದ್ಧೀಕರಿಸಯ್ಯ ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸು ಯೇಸಯ್ಯ 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 ನಿನ್ನ ನೆರಳಲ್ಲಿ ಬಾಳು ಯೇಸಯ್ಯ 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 ನಿನ್ನ ನೆರಳಲ್ಲಿ ಬಾಳುವೆ ಯೇಸಯ್ಯ Spend some time of silence in church. Just make sure that your worship reaches the heaven. The only way that we can do this is when we engage our spirit and our mind. ಒಂದೇ ಮಾರ್ಗವಾಗಿದೆ
worship Him today. ಆರಾಧಿಸಿರಿ ಪ್ರಿಯರೇ. Let's just open our hearts today. ನಮ್ಮ ಹೃದಯಗಳನ್ನು ತೆರೆಯುವ. Because He is the only God. ಆತನೊಬ್ಬನೇ ದೇವರು ಪ್ರಿಯರೇ. He is the only one who deserves our worship. ಆತನೊಬ್ಬನೇ ಆರಾಧನೆಗೆ ಯೋಗ್ಯನು ಪ್ರಿಯರೇ. Even while we sinned, He came down as a sacrifice. ಆತನ ಮೇಲಿಂದ ಕೆಳಗಿಳಿದು ಬಂದು ನಮಗಾಗಿ ಬಲಿಯಾದನು. He did not only just die for us, ಆತನು ಕೇವಲ ನಮಗೆ ಸಾಯಲಿಲ್ಲ, but He gave us power. ಆತನಿಗೆ ಶಕ್ತಿಯನ್ನು ಕೊಟ್ಟನು. The resurrection power. ಪುನರುತ್ಥಾನದ ಶಕ್ತಿ ಪ್ರಿಯರೇ. Oh, the power that comes out of an empty tomb. ಆ ಒಂದು ಉನ್ನತವಾದ ಶಕ್ತಿ He has given us. ಆತನು ನಮಗೆ ಕೊಟ್ಟನು ಪ್ರಿಯರೇ. And that's why we come today. ಆದ ಕಾರಣ ನಾವು ಇಲ್ಲಿ ಬಂದಿದ್ದೇವೆ ಇವತ್ತು. To give worship to our eternal King. ನಮ್ಮ ಆತ್ಮೀಯ ತಂದೆಗೆ ನಾವು ಆರಾಧಿಸಲು. Can we just take some moment today? ನಾವು ನಮ್ಮ ಸಮಯವನ್ನು ಕೊಡುವ. Let's just open our hearts and just say, Jesus, ನಮ್ಮ ಹೃದಯ ತಿಳಿದು ಹೇಳುವ, ಯೇಸುವೇ, we thank you for the cross, God. ಧನ್ಯವಾದ ಸ್ವಾಮಿ ಕ್ರೂಜೆಗಾಗಿ. Thank you for your blood, God. ನಿನ್ನ ರಕ್ತಕ್ಕಾಗಿ ಧನ್ಯವಾದ ಸ್ವಾಮಿ. Thank you for the nail-pierced hands, Lord. ಆ ಮೊಳೆಯನ್ನು ಹೊಡೆದುಕೊಂಡ ಕೈಗಾಗಿ ಸ್ತೋತ್ರ ಕರ್ತನೆ. Thank you, Lord. ಧನ್ಯವಾದ. And Lord, not only these things, God. ಈ ಕೇವಲ ಈ ವಿಷಯವಲ್ಲ ಸ್ವಾಮಿ. We thank you, Lord, for you're not in the tomb anymore. ನೀನು ಆ ಗೋರಿಯಲ್ಲಿ ಇಲ್ಲ ಸ್ವಾಮಿ. Oh, thank you, Jesus. Thank you ಯೇಸು, ಧನ್ಯವಾದ ಸ್ವಾಮಿ. For people testify your resurrection power, oh ಜನಗಳು God. ನಿನಗೆ ಸಾಕ್ಷಿಯನ್ನು ಕೊಡುವವರಾಗಿದ್ದಾರೆ. Oh, we thank you, God, ಓ ಯೇಸು ಧನ್ಯವಾದ. for the power ಓ ಶಕ್ತಿಗಾಗಿ. of resurrection, ಓ ಪುನರುತ್ಥಾನ Jesus. ಶಕ್ತಿಗಾಗಿ ಸ್ವಾಮಿ. And that's why we worship you ಓ ಅದಕ್ಕಾಗಿ today. ನಿಮ್ಮನ್ನು ಆರಾಧಿಸುತ್ತೇವೆ ಅಪ್ಪ. We come under the shadow of your wings, ಓ ನಿನ್ನ God. ನೆರಳಲ್ಲಿ ಬಂದಿದ್ದೇವೆ ರೆಕ್ಕೆ. Oh, we speak in your ಓ power. ನಿಮ್ಮ ಶಕ್ತಿಯನ್ನು ಹೇಳುತ್ತೇವೆ Oh, ಸ್ವಾಮಿ. we walk in your power. ಓ ನಿಮ್ಮ ಶಕ್ತಿಯಲ್ಲಿ ನಡೀತೇವೆ ಸ್ವಾಮಿ. We worship you, ಓ ಆರಾಧನೆ Jesus. ಕರ್ತನೆ ಯೇಸುವೇ. It's all by your blood, ಓ God. ನಿನ್ನ ರಕ್ತಕ್ಕಾಗಿ. It's all because of your resurrection, ಓ ಎಲ್ಲವೂ Jesus. ನಿನ್ನ ಪುನರುತ್ಥಾನ ಶಕ್ತಿಯಿಂದಲೇ ಸ್ವಾಮಿ. Thank you, Jesus. ಓ ಧನ್ಯವಾದ. We worship you, God. Oh, we worship you, Holy Lord. Hallelujah. Hallelujah. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. A blessed and happy Resurrection Sunday to you. ಆಶೀರ್ವಾದವಾಗಿ ಮತ್ತು ಖುಷಿಯಾದಂತ ದೇವರ ಒಂದು ಪುನಃಸ್ಥಾನದ ದಿನವಾಗಿರಲಿ. A happy Resurrection Day to you. ನಿಮಗೂ ಸಹ ಅದು ಪುನಃಸ್ಥಾನದ ದಿನವಾಗಿರಲಿ. Today we are not just celebrating the resurrection of Jesus Christ, ನಾವು ಈ ದಿನದಲ್ಲಿ ಕೇವಲ ಯೇಸು ಸ್ವಾಮಿ ಮರಣದಿಂದ ಎದ್ದಂತ ದಿನವನ್ನು ಮಾತ್ರ ಆಚರಿಸದೆ, but to every and each one of you who knows Jesus personally as your Lord and Savior. ಯಾರಿಗೆಲ್ಲ ದೇವರು ತನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಂಡಿದ್ದೀರೋ, It is also your Resurrection Day, ಈ ದಿನದಲ್ಲಿ ನಿಮ್ಮ ಪುನರುತ್ಥಾನದ ದಿನವಾಗಿದೆ. because those of you who have believed on Jesus and who are baptized in His name ಯಾರೆಲ್ಲ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಂಬಿ ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದಿದ್ದೀರೋ, have died with Christ, were buried with Christ, and you have risen with Christ. ನೀವು ದೇವರೊಂದಿಗೆ ಕ್ರಿಸ್ತನೊಂದಿಗೆ ಸತ್ತು ಕ್ರಿಸ್ತನೊಂದಿಗೆ ಉಳಲ್ಪಟ್ಟು ಕ್ರಿಸ್ತನೊಂದಿಗೆ ನೀವು ಮೇಲೆ ಕೆರಲ್ಪಟ್ಟಿದ್ದೀರಿ. So remember that today is your resurrection day too. ಈ ದಿನದಲ್ಲಿ ನೀವು ಜ್ಞಾಪಕ ಮಾಡಿಕೊಳ್ಳಿರಿ, ಇದು ನಿಮ್ಮ ಪುನರುತ್ಥಾನದ ದಿನವೂ ಸಹ ಆಗಿದೆ ಎಂದು. That's why happy resurrection day. ಅದಕ್ಕಾಗಿ ನಿಮಗೂ ಸಹ ಒಂದು ಸಂತೋಷವಾಗಿರುವಂತ ಪುನರುತ್ಥಾನದ ದಿನವಾಗಿರಲಿ. Shall we go to the word of God this ಈ morning? ಬೆಳಗಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು I want ನೋಡೋಣ. you to focus on the apostles of Jesus for a few minutes. ನಾವು ಯೇಸು ಸ್ವಾಮಿಯ ಒಂದು ಅಪೊಸ್ತಲರ ಕುರಿತು ನಾವು ನೋಡುವವರಾಗಿದ್ದೇವೆ. If you go back to that day 2000 years back, ನೀವು 2000 ಹಿಂದೆ ವರ್ಷಗಳ ಹಿಂದೆ ಹೋಗುವುದಾದರೆ, as Jesus is hanging on the cross, ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಇರುವಂತ ಸಮಯದಲ್ಲಿ he has been captured by the soldiers from amongst his disciples. ಅವರು ಆತನಿಗಿದ್ದಂತ ಶಿಷ್ಯರು ಅವರು ಎಲ್ಲ ಒಂದು ಬಂಧನದಲ್ಲಿದ್ದರು. But even as Jesus is hanging on the cross, ಯೇಸು ಸ್ವಾಮಿ ಆ ಕ್ರೂಜೆ ಮೇಲೆ ಏರಲ್ಪಟ್ಟಂತ ಸಮಯದಲ್ಲೂ ಸಹ where are his disciples? ಆತನ ಶಿಷ್ಯರು ಎಲ್ಲಿದ್ದರು? Where are the 12 that he had chosen? ಆತನ ಆರಿಸಲ್ಪಟ್ಟಂತ 12 ಶಿಷ್ಯರು ಅವರು ಎಲ್ಲಿದ್ದರು?
Yes, the disciples are in confusion, they are in disarray. ಅಲ್ಲಿ ಇದ್ದಂಥ ಶಿಷ್ಯರು ಅವರೆಲ್ಲ ಗಲಿಬಿಲಿಗೊಂಡರು, ಇಲ್ಲಿ ಅಲ್ಲಿ ಆಚೆಚೆ ಹೋಗಿ ಇದ್ದರು. One of them has already committed suicide, and I don't know whether the other disciples had knowledge of that. Yet. ಈಗಾಗಲೇ ಒಂದು ಶಿಷ್ಯನು ಆತನು ಹೋಗಿ ಆತನು ನೇಣು ಹಾಕಿಕೊಂಡನು. ಇನ್ನಿತರರಿಗೆ ಅದರ ಬಗ್ಗೆ ಅರಿತಿತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ. But where are the other 11? ಇನ್ನೊಂದು 11 ಜನ ಎಲ್ಲಿದ್ದರು? The Gospels tell us that along with his mother and the other women, John was present at the cross. ದೇವರ ವಾಕ್ಯ ಹೇಳುತ್ತದೆ ಆತನ ತಾಯಿಯೊಂದಿಗೆ ಮತ್ತು ಅಳುತ್ತಿದ್ದಂತ ಹೆಂಗಸರೊಂದಿಗೆ ಯೋಹಾನನು ಇದ್ದನು ಎಂದು. That leaves us with the rest 10. ಅದು ಇನ್ನು 10 ಜನ ಎಲ್ಲಿದ್ದಾರೆ ಅಂತ ನಮಗೆ ಒಂದು ಪ್ರಶ್ನೆ ಹಾಕಲ್ಪಟ್ಟಿದೆ. Of course we can understand why Peter is missing there. ಅಲ್ಲಿ ಯಾಕೆ ಪೇತ್ರನು ಇಲ್ಲ ಎಂದು ನಮಗೆ ಗೊತ್ತಿದೆ. Just a few hours back, ಕೇವಲ ಒಂದು ಸ್ವಲ್ಪ ಗಂಟೆಯ ಮುಂಚಿತವಾಗಿ, the man who had told Jesus specifically that if all of them betray you, Jesus, I am not going to betray you. ಆತನು ಯೇಸು ಸ್ವಾಮಿಯ ಬಳಿಯಲ್ಲಿ ಹೇಳಿದ್ದನು, ಎಲ್ಲರೂ ನಿನ್ನನ್ನು ತಿರಸ್ಕರಿಸಿದರೂ ಸಹ ನಾನು ನಿನ್ನನ್ನು ತಿರಸ್ಕರಿಸುವುದಿಲ್ಲ ಎಂದು. Had betrayed Jesus 3 times. ಆದರೆ ಆತನು ಸಹ 3 ಬಾರಿ ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದನು. And probably he's hiding somewhere with guilt and with remorse. ಆತನ ಒಂದು ನೋವಿನಿಂದ, ಆತನ ಒಂದು ಪಶ್ಚಾತ್ತಾಪದಿಂದ ಎಲ್ಲಾದರೂ ಅಡಗಿಕೊಂಡಿರಬಹುದು. Probably he's not able to look at the Savior in his eyes. ತನ್ನ ಒಂದು ರಕ್ಷಕನನ್ನು ತನ್ನ ಕಣ್ಣುಗಳಿಂದ ನೋಡದೇ ಇರಬಹುದು. Where is Thomas? ತೋಮನು ಎಲ್ಲಿದ್ದನು? The disciple who had said when Lazarus was dead, let us go with Jesus and let us also die with him. ಲಾಜರನು ಸತ್ತಂತ ಸಮಯದಲ್ಲಿ ಆತನು ಯೇಸು ಶಿಷ್ಯರಿಗೆ ಹೇಳುತ್ತಾನೆ, ನಾವು ಯೇಸುವೊಂದಿಗೆ ಹೋಗಿ ನಾವು ಸಹ ಅಲ್ಲಿ ಸಾಯೋಣ ಎಂದು. Now when Jesus is really dying, where is Thomas? ಯೇಸು ಸ್ವಾಮಿ ಸತ್ಯವಾಗಿ ಸಾಯುವಂತ ಸಮಯದಲ್ಲಿ ತೋಮನು ಎಲ್ಲಿದ್ದನು? Where is James, brother of John? ಯಾಕೋಬನು ಎಲ್ಲಿದ್ದನು? You know, their mother had come to Jesus and to ask Jesus, Lord, let them sit on your left hand and right side in your kingdom. ಯಾಕೋಬನ ತನ್ನ ತಾಯಿ ಬಂದು ದೇವರ ಬಳಿ, ದೇವರೇ ನಿನ್ನ ಒಂದು ಬಲಪಾರ್ಶ್ವದಲ್ಲಿ ಎಡಪಾರ್ಶ್ವದಲ್ಲಿ ನನ್ನ ಇಬ್ಬರು ಮಕ್ಕಳು ಕೂತುಕೊಳ್ಳಲಿ ಎಂದು ಕೇಳಿದಂತಳಾಗಿದ್ದಳು. But as Jesus is hanging on the cross, there are only 2 thieves next to him. ಆದ್ರೆ ಯೇಸು ಸ್ವಾಮಿ ಕ್ರೂಜಿಯಲ್ಲಿ ಹಾಕಲ್ಪಟ್ಟಂತ ಸಮಯದಲ್ಲಿ 2 ಕಳ್ಳರು ಮಾತ್ರ ಆತನ ಬದಿಯಲ್ಲಿದ್ದರು. James is nowhere to be seen. ಯಾಕೋಬನು ಅಲ್ಲಿ ಇರಲಿಲ್ಲ. This was the condition of the disciples on that Good Friday. ಆ ಒಂದು ಶುಭ ಶುಕ್ರವಾರ ದಿನದಲ್ಲಿ ಈ ಒಂದು ಶಿಷ್ಯರ ಒಂದು ಪರಿಸ್ಥಿತಿ ಈ ರೀತಿಯಲ್ಲಿ ಇದ್ದಿತು. But I want to fast forward to the 5th chapter of Acts. ನಾನು ಒಂದು 5ನೇ ಒಂದು ಅಪೊಸ್ತಲ ಕೃತ್ಯದಲ್ಲಿ 5ನೇ ಅಧ್ಯಾಯಕ್ಕೆ ಶೀಘ್ರದಲ್ಲಿ ಹೋಗುವವರಾಗಿದ್ದೇನೆ. Bible says that the disciples, the apostles, are preaching the word of God. They are healing the sick. They are delivering those who are filled with demons. ಈ ಅಪೊಸ್ತಲರು ದೇವರ ಶಿಷ್ಯರು ಎಲ್ಲರೂ ದೇವರ ಸುವಾರ್ತೆಯನ್ನು ಹೇಳುತ್ತಾ ಇದ್ದಾರೆ, ಅವರು ಸ್ವಸ್ಥತೆಯನ್ನು ನೀಡುತ್ತಾ ಇದ್ದಾರೆ, ಆತನ ಒಂದು ಪುನರುತ್ಥಾನ ಶಕ್ತಿಯ ಬಗ್ಗೆ ಎಲ್ಲರ ಬಗ್ಗೆ ಹೇಳುತ್ತಾ ಇದ್ದಾರೆ ಎಂದು. And because they are doing these great things in the name of Jesus, Bible says the high priest and the other Jews, they want to arrest the apostles. ಇವರು ಈ ಉನ್ನತವಾಗಿರುವಂತ ಕೆಲಸ ಮಾಡುವುದರ ನಿಮಿತ್ತವಾಗಿ ಅಲ್ಲಿದ್ದಂತ ಒಂದು ಯಾಜಕರು ಅವರನ್ನು ಅರೆಸ್ಟ್ ಮಾಡಲು ಇಚ್ಛಿಸಿದರು. Not only they are arrested, but the chief priest and the other Jews, most of them are Sadducees. Bible says Sadducees are those who do not believe in resurrection. ಈ ಒಂದು ಇವರನ್ನು ಪಡಿಸಬೇಕೆಂದು ನೆನೆಸಿದ ಜನರು ಸದ್ದುಸೀಯರು, ಅವರು ಬಂದು ಯೇಸು ಸ್ವಾಮಿಯ ಮೇಲೆ ನಂಬದೇ ಇರುವಂತ ಜನರಾಗಿದ್ದರು. And all of them want to kill the apostles. ಅವರು ಎಲ್ಲರೂ ಸಹ ಈ ಅಪೊಸ್ತಲರುಗಳನ್ನು ಸಾಯಿಸಬೇಕೆಂದು ಇದ್ದರು. But there comes a teacher, Gamaliel, ಅಲ್ಲಿ ಒಂದು ಗಮಾಲಿಯನ್ ಎಂಬಂತ ಒಂದು ಬೋಧಕರು ಬರುತ್ತಾರೆ. who gives them some good advice. ಅವರಿಗೆ ಒಂದು ಒಳ್ಳೆ ರೀತಿಯಾದಂತ ಒಂದು ಆಲೋಚನೆಯನ್ನು ಕೊಡುವಾತನಾಗಿದ್ದಾನೆ. We can see that advice in the 5th chapter of Acts, verses 35, 36 and 37. ಈ ಒಂದು ನಾವು ನೋಡುವುದು ಅಪೊಸ್ತಲ ಕೃತ್ಯದಲ್ಲಿ 5ನೇ ಅಧ್ಯಾಯ 35ರಿಂದ 37ರ ವಾಕ್ಯದಲ್ಲಿ ನಾವು ಅದನ್ನು ನೋಡಬಹುದು. And till verse 39. 39ನೇ ವಾಕ್ಯದವರೆಗೂ. We'll read it both in English and in Kannada. Let's listen to the word of God. ನಾವು ದೇವರ ವಾಕ್ಯಕ್ಕೆ ಕೇಳೋಣ. And he said to them, Men of Israel, take heed to yourself what you intend to do regarding these men. For some time ago, Theudas rose up claiming to be somebody. A number of men, about 400, joined him. He was slain, and all who obeyed him were scattered and came to nothing. After this man, Judas of Galilee, rose up in the days of the census and drew away many people after him, and he was perished, and all who obeyed him were dispersed. And now I say to you, keep away from these men
men and let them alone. For if this plan or this work is of man, it will come to nothing. If it is of God, you cannot overthrow it, lest you even be found to fight against God. ಇಸ್ರೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರಿ. ಇದಕ್ಕಿಂತ ಮುಂಚೆ ದೈತ್ಯನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿಸಲ್ಪಟ್ಟು ಇಲ್ಲವಾದರು. ಅವನ ತರುವಾಯ ಕಾನೇಶುಮಾರಿಯ ಕಾಲದಲ್ಲಿ ಗಲಿಲಾಯದಲ್ಲಿ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನೂ ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿ ಹೋದರು. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿರದೆ ತಾನೇ ಕೆಡುವುದು. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡ್ರಿ ಎಂದು ಹೇಳಿದನು. Gamaliel is alluding to something that is very common and it's basic in human nature. ಇಲ್ಲಿ ಈ ವ್ಯಕ್ತಿಯಾದಂಥ ಗಮಾಲ್ಯನು ಹೇಳುವುದಂತ ಕಾರ್ಯವು ಸಾಧಾರಣವಾಗಿರುವಂಥ ವಿಷಯವಾಗಿದೆ. From the day of creation until now, there have been great men, great leaders who have started great movements. ಸೃಷ್ಟಿಯಿಂದ ಇಲ್ಲಿಯವರೆಗೂ ಉನ್ನತ ರೀತಿಯಾದ ಮನುಷ್ಯರು, ಉನ್ನತ ರೀತಿಯಾದ ಸ್ತ್ರೀಯರು ನಾವು ನೋಡುವರಾಗಿದ್ದೇವೆ. Gamaliel is saying these two men, they rose up and then men followed them, around 400 or more. ಇಲ್ಲಿ ಗಮಾಲ್ಯನು ಹೇಳುತ್ತಾನೆ, ಈ ರೀತಿಯಾದ ಎರಡು ವ್ಯಕ್ತಿಗಳು ಎದ್ದೇಳಿದರು, ಅವರು 400 ಜನರಿಗೆ ಹೆಚ್ಚಾದ ಜನರು ಅವರನ್ನು ಹಿಂಬಾಲಿಸಿದರು. And then the leader of the movement died. ಆದ ನಂತರ ಆ ಒಂದು ಲೀಡರ್ ಆತನು ಸತ್ತು ಹೋದನು. And he says the movements collapsed. ಆತನು ಮಾಡಿದಂತ ಎಲ್ಲಾ ಕಾರ್ಯಗಳು ಅದು ನಾಶವಾಯಿತು. So what he's saying is the leader of these men is also dead. ಈ ಜನರ ಒಂದು ಅಧಿಪತಿಯು ಸಹ ಆತನು ಸತ್ತು ಹೋದನು. So you can expect this movement to collapse. ಈ ರೀತಿಯಾದ ಕಾರ್ಯಗಳು ನಾಶವಾಗುವುದನ್ನು ನೀವು ಯೋಚನೆ ಮಾಡಬಹುದು. And he's saying let's wait. ಅದಕ್ಕಾಗಿ ನಾವು ಕಾಯೋಣ. But if you look at the lives of disciples, ನಾವು ಈ ಒಂದು ಶಿಷ್ಯರ ಜೀವಿತವನ್ನು ನೋಡುವುದಾದರೆ, instead of collapsing, ಅವರು ನಾಶನಕ್ಕೆ ಆತನು ಬಿಟ್ಟುಕೊಡುವುದರ ಬದಲಾಗಿ the movement gathers steam. ಆ ಒಂದು ಕಾರ್ಯವು ಎಲ್ಲವನ್ನು ಒಟ್ಟಿಗೆ ಸೇರಿಸುವಂತದ್ದಾಗಿದೆ. From 12 they become 500, from 500 they become 3000, from 3000 they become thousands and thousands. ಅವರು 12ರಿಂದ 500, 500ರಿಂದ 3000, 3000ರಿಂದ 1000 ಅವರು ಹೆಚ್ಚಾದರು. They are not afraid of prisons. ಅವರು ಯಾವುದೋ ಒಂದು ಪ್ರೆಸೆಂಟ್ ಕುರಿತು ಅವರು ಹೆದರಲಿಲ್ಲ. They are not afraid of death. ಅವರು ಸಾವಿನ ಕುರಿತು ಹೆದರಲಿಲ್ಲ. They are not afraid of opposition. ಅವರಿಗೆ ಬರುವಂತ ಎದುರುವಿಕೆ ಕುರಿತು ಅವರು ಭಯಪಡಲಿಲ್ಲ. But with one single vision they march ahead. ಅವರು ತಮಗಿದ್ದಂತ ಒಂದೇ ಒಂದು ಉದ್ದೇಶದ ಮೂಲಕ ಆತರು ಮುಂದೆ ಸಾಗಿದರು. History tells us that at least 11 of them died martyr's death. 11 ಜನರು ಸಹ ಅವರು ಮರಣಕ್ಕೆ ಒಳಗಾದರು ಎಂದು. Even in the face of death they did not hesitate. ಅವರು ಸಾಯುವಂತ ಸಮಯದಲ್ಲೂ ಸಹ ದೇವರು ಯೇಸು ಸ್ವಾಮಿಯನ್ನು ಬಿಟ್ಟು ಕೊಡಲಿಲ್ಲ. Why? ಯಾಕೆ? Because of this thing. ಈ ಒಂದು ಕಾರ್ಯದ ನಿಮಿತ್ತವಾಗಿ. When they were with Jesus, they had already heard the voice of the Father. ಅವರು ಯೇಸು ಸ್ವಾಮಿಗೆ ಒಂದಿಗೆ ಇದ್ದಾಗ ತಂದೆಯಾದ ದೇವರ ಒಂದು ಸ್ವರವನ್ನು ಕೇಳಿದವರಾಗಿದ್ದರು. They had heard from the other kingdom which no man has ever heard before. ಬೇರೆ ಒಂದು ರಾಜ್ಯದಲ್ಲಿ ಯಾವ ಮನುಷ್ಯನು ಕೇಳದೇ ಇರುವಂತ ರಾಜ್ಯದ ಒಂದು ಸ್ವರವನ್ನು ಈ ಜನರು ಕೇಳಿದವರಾಗಿದ್ದರು. And then they had seen Jesus dead on the cross. ಅವರು ಯೇಸು ಸ್ವಾಮಿ ಕ್ರೂಜಿಯಲ್ಲಿ ಸಾಯುವುದನ್ನು ಸಹ ಅವರು ನೋಡಿದರು. And they had seen him alive after death. ಆತನು ಸಾವಿನಿಂದ ಎದ್ದಿದ್ದನ್ನು ಸಹ ಈ ಶಿಷ್ಯರು ನೋಡಿದವರಾಗಿದ್ದರು. For 40 days he had met them multiple times. 40 ದಿನಗಳಲ್ಲಿ ಆತನು ಅನೇಕ ಬಾರಿ ಅವರನ್ನು ಕಂಡರು. He had eaten fish and bread with them. ಅವರೊಂದಿಗೆ ಆತನು ರೊಟ್ಟಿ ಮತ್ತು ಮೀನನ್ನು ತಿಂದವರಾಗಿದ್ದನು. He had performed miracles in their midst. ಆತನ ಮಧ್ಯದಲ್ಲಿ ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದಾತನಾಗಿದ್ದನು. Not only that, ಅದನ್ನು ಮಾತ್ರವಲ್ಲದೆ on the day of Pentecost they had seen and experienced the power of the Holy Spirit. ಪಂಚಶತಮಾನ ದಿನದಲ್ಲಿ ಪರಿಶುದ್ಧಾತ್ಮನ ಒಂದು ನಡೆಸುವಿಕೆ ಅಂತರನ್ನು ನೋಡುವರಾಗಿದ್ದರು. They knew that Jesus has ascended to heaven because he had foretold that unless I go to the Father, the Holy Spirit cannot come to you. ಅವರಿಗೆ ಚೆನ್ನಾಗಿ ಅರಿತಿತ್ತು ಯೇಸು ಸ್ವಾಮಿ ಪರಲೋಕಕ್ಕೆ ಏರಲ್ಪಟ್ಟನು, ಯಾಕೆಂದರೆ ಆತನು ಹೋಗದಿದ್ದರೆ ಪರಿಶುದ್ಧಾತ್ಮನು ಬರುವುದು ಕಷ್ಟವಾಗಿತ್ತು ಎಂದು. Now they had not only experienced, they not only had heard the Father, they had lived with the Son and they had been filled with the Holy Spirit. ಅವರು ಕೇವಲ ದೇವರ ಸ್ವರವನ್ನು ಮಾತ್ರ ಕೇಳದೆ ಆತನ ಮಗನೊಂದಿಗೆ ಜೀವಿಸುವವರಾಗಿದ್ದರು. So they knew
the presence and the reality of God. ಅವರಿಗೆ ದೇವರ ಒಂದು ಪ್ರಸನ್ನತೆ, ಆತನ ಒಂದು ನಿಜವಾದ ಕಾರ್ಯಗಳನ್ನು ನೋಡುವರಾಗಿದ್ದರು, Now they ಅರಿತವರಾಗಿದ್ದರು. had seen and known that death was not the end. ಅವರು ನೋಡಿದರು, ಅವರು ಅರ್ಥ ಮಾಡಿಕೊಂಡರು, ಸಾವು ನಮಗೆ ಕೊನೆ ಅಲ್ಲ ಎಂದು. They had the surety now that there is life after death. ಅವರಿಗೆ ಒಳ್ಳೆಯದಾಗಿ ಅರಿತುಕೊಂಡಿದ್ದರು, ಮರಣದ ನಂತರ ಅಲ್ಲಿ ಜೀವನವಿದೆವೆಂದು. For them, resurrection was not a Bible teaching or a Bible principle. For them it was real as life. ಈ ಒಂದು ಪುನರುತ್ಥಾನ ಅವರು ಕೇವಲ ಅವರು ಕಲಿತದ್ದು ಮಾತ್ರವಲ್ಲದೆ ಅವರ ಜೀವಿತದಲ್ಲಿ ಅದು ನಿಜವಾದ ಕಾರ್ಯವಾಗಿತ್ತು. So after a few days or few months or few years of Jesus moving away from their midst, their interest, their belief did not come down. ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ತಿಂಗಳ ನಂತರ, ಸ್ವಲ್ಪ ವರ್ಷಗಳ ನಂತರ ಯೇಸು ಸ್ವಾಮಿ ಮೇಲೆ ಹೋದ ನಂತರವೂ ಸಹ ಅವರಿಗಿರುವಂತ ನಂಬಿಕೆ ಅದು ಕಡಿಮೆ ಆಗಲಿಲ್ಲ. The Gospels were written, the historians tell us, after 40 years of Jesus' departure. ಯೇಸು ಸ್ವಾಮಿ ಹೋದ ನಂತರ 40 ವರ್ಷಗಳ ನಂತರ ಆತನ ಒಂದು ಸುವಾರ್ತೆಗಳು ಬರೆಯಲ್ಪಟ್ಟಿತು ಎಂದು ಹೇಳುತ್ತಾರೆ. Let's see what John says in his letter to the church. ಈ ಯೋಹಾನನು ತನ್ನ ಸಭೆಗೆ ಬರೆದಂತ ಒಂದು ಪತ್ರಿಕೆಯಲ್ಲಿ ಏನನ್ನು ಹೇಳುತ್ತಾನೆ ಎಂದು ನಾವು ನೋಡೋಣ. In the first letter of John, ಮೊದಲನೇ ಅಧ್ಯಾಯದಲ್ಲಿ he says, that which was from the beginning, which we have heard, which we have seen with our eyes, which we have looked upon and our hands have handled concerning the word of life. Amen. Let's read it in Kannada. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದಲೂ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆ ಬಳಿಯಲ್ಲಿದ್ದದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. Many people still believe in the lie that the Pharisees had spread, that the apostles of Jesus had come quietly at night and stolen the body of Jesus. ಇಲ್ಲಿ ಫರಿಸಾಯರು ಹೇಳಿದಂತ ಸುಳ್ಳನ್ನು ಅನೇಕ ಜನರು ನಂಬಿದರು. ಯೇಸು ಸ್ವಾಮಿಯ ಶಿಷ್ಯರು ಬಂದು ಆತನು ಸತ್ತಿದಂತ ಒಂದು ಶರೀರವನ್ನು ತೆಗೆದುಕೊಂಡು ಹೋದರು ಎಂದು. But his closest disciple, who should have actually lost his faith if Jesus had not risen, 40 years after his death, he says in the second verse, the life was manifested and we have seen and bear witness and declare to you that eternal life which was with the Father and was manifested to us. Amen. Let's say it in Kannada. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆ ಬಳಿಯಲ್ಲಿದ್ದುದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. And he is not talking about that Jesus was dead. He is saying the eternal life was manifest. ಅದನ್ನು ಸತ್ತಿರುವಂತ ಯೇಸು ಸ್ವಾಮಿಯ ಕುರಿತು ಹೇಳುತ್ತಾ ಇಲ್ಲ, ಅದರ ನಿತ್ಯ ಜೀವಿತದ ಕುರಿತು ಹೇಳುವನಾಗಿದ್ದಾನೆ. For him, Jesus was not just the God who was manifest, but he is the eternal life. ಆತನ ದೇವರು ಯೇಸು ಸ್ವಾಮಿ ಇದ್ದಂತ ದೇವರು ಮಾತ್ರವಲ್ಲದೆ ಅದು ನಿತ್ಯವೂ ಜೀವಿಸುವಂತ ದೇವನಾಗಿದ್ದನು. Let's look at what Peter says in his first epistle. ಪೇತ್ರನು ಆತನು ಏನು ಹೇಳುತ್ತಾನೆ ತನ್ನ ಒಂದು ಪತ್ರಿಕೆಯಲ್ಲಿಂದ ನೋಡೋಣ. I'll read from verses 1 onwards. ಒಂದನೇ ವಾಕ್ಯದಿಂದ. Peter, an apostle of Jesus Christ, to the pilgrims at the dispersion in Pontus, Galatia, Cappadocia, Asia and Bithynia, elect according to the foreknowledge of God the Father, in sanctification of the Spirit, for obedience and sprinkling of the blood of Jesus Christ, grace to you and peace be multiplied. Listen to what he says in verse 3. Blessed be the God and Father of our Lord Jesus Christ, who according to his abundant mercy has begotten us again to a living hope through the resurrection of Jesus Christ from the dead. ಯೇಸು ಕ್ರಿಸ್ತನು ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕೆಪ್ಪದೋಕ್ಯ, ಅಸ್ಯ, ಬೆತುನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂತಹ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸುಕ್ರಿಸ್ತನನ್ನು ಸತ್ತೋರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ
ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರುನೋಡುವವರನ್ನಾಗಿ ಮಾಡಿದನು. If there was any doubt in the resurrection of Jesus, then Paul had all the reasons to stay away from preaching his word. ಯೇಸು ಸ್ವಾಮಿಯ ಒಂದು ಪುನರುತ್ಥಾನದಲ್ಲಿ ಯಾವುದೇ ಅಪನಂಬಿಕೆ ಇರುವುದಾದರೆ ಪೌಲನು ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರುವುದರಿಂದ ಹಿಂಜರಿಯುವವನಾಗಿದ್ದನು. Because remember, Paul was the enemy of Christ, he was the enemy of the church. ಆತನು ಪೌಲನು ಯೇಸು ಕ್ರಿಸ್ತನಿಗೆ ಅವನು ವಿರೋಧಿಯಾಗಿದ್ದನು, ಸಭೆಗೆ ಆತನು ವಿರೋಧಿಯಾಗಿದ್ದನು. Let's look at what Paul says in the first book of 1 Corinthians chapter 15 verse 12. 1 ಕೊರಿಂಥಿಯ 15ನೇ ಅಧ್ಯಾಯ 12ರಿಂದ 14ರಲ್ಲಿ ಪೌಲನು ಏನು ಹೇಳುತ್ತಾನೆ ಎಂದು ನಾವು ಕೇಳೋಣ. Now, if Christ is preached that he has been raised from the dead, how do some among you say that there is no resurrection of the dead? Verse 13. But if there is no resurrection of the dead, then Christ is not risen. And verse 14 says, and if Christ is not risen, then our preaching is empty and your faith is also empty. ಮೊದಲ ಕೊರಿಂಥ 15ನೇ ಅಧ್ಯಾಯ 12ರಿಂದ 14ನೇ ವಚನ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸುವುದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದರಾಗಿ ಕಂಡು ಬಂದೆವು. This Paul, who was the murderer of Stephen, who had imprisoned dozens of Christians, who had caused untold suffering to the church, he says this. ಈ ಪೌಲನು ಯೇಸು ಕ್ರಿಸ್ತನಿಗೆ ವಿರೋಧಿಯಾದಂಥ ಈ ಪೌಲನು ಸ್ತೆಫನನನ್ನು ಕೊಂದಂತ ಪೌಲನು ಇದನ್ನು ಹೇಳುತ್ತಾನೆ. That he had been in prison more frequently. ಆತನು ಒಂದು ಪ್ರಿಸನ್ ಅಲ್ಲಿ ತುಂಬಾ ದಿನದಲ್ಲಿ ಇದ್ದನು. That he was in death often. ಅವನಿಗೆ ಒಂದು ಸಾವು ತುಂಬಾ ಸಲ ಬಂದಿತ್ತು. That he had received 40 stripes minus 1 from the Jews 5 times. ಆತನು 5 ಬಾರಿ ಯೂದರಿಂದ ಅವನು ಹೊಡೆತವನ್ನು ತೆಗೆದುಕೊಂಡನು. 3 times he was beaten with rods. 3 ಬಾರಿ ಆತನು ಒಂದು ಕಬ್ಬಿಣದಿಂದ ಹೊಡೆಯಲ್ಪಟ್ಟನು. Once he was stoned. 1 ಬಾರಿ ಆತನು ಕಲ್ಲನ್ನು ಆರಿಸಿದರು ಅವನ ಮೇಲೆ. 3 times he was shipwrecked. And a day he was in the sea. ಒಂದು ದಿನವು ಆತನು ಸಮುದ್ರದಲ್ಲಿದ್ದನು. And he lists the suffering that he went through. ಆತನು ಯಾವುದೆಲ್ಲ ನೋವಿನಲ್ಲಿ ಒಳಗಾದನೋ ಆತನು ಅದನ್ನು ಬರೆಯುವನಾಗಿದ್ದಾನೆ. Why was the persecutor of the church now allowing persecution to come upon him? ಸಭೆಯನ್ನು ಆತನು ನೋವುಗೊಳಿಸಿದಂತ ಮನುಷ್ಯನು ಯಾಕೆ ತನ್ನ ಜೀವಿತದಲ್ಲಿ ಈ ಒಂದು ಕಾರ್ಯಗಳನ್ನು ಆತನು ಎದುರುಗೊಳ್ಳುತ್ತಾನೆ? Why the killer of men is now ready and willing to be killed himself? ಮನುಷ್ಯನನ್ನು ಸಾಯಿಸಬೇಕೆಂದಿದ್ದಂತ ಮನುಷ್ಯನು ಕ್ರಿಸ್ತನಿಗಾಗಿ ಈಗ ಸಾಯಲು ಸಿದ್ಧನಾಗಿರುವುದು ಯಾತಕ್ಕಾಗಿ? If he had any doubt that Jesus was not risen, would he have been willing to go through all this suffering? ಆತನ ಜೀವಿತದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾನೆ ಎಂದು ಯಾವುದೇ ಸಮಸ್ಯೆ ಇರುವುದಾದರೆ ಈ ರೀತಿಯಾದ ಕಾರ್ಯಕ್ಕೆ ಆತನು ಒಳಗಾಗುತ್ತಾ ಇರುತ್ತಾನೋ? If Jesus was not risen, our faith is empty, it's useless, it's vain. ಆತನು ಹೇಳುತ್ತಾನೆ ಯೇಸು ಸ್ವಾಮಿ ಮರಣದಿಂದ ಎದ್ದದೇ ಹೋಗದಿದ್ದರೆ ನಮ್ಮ ಒಂದು ನಂಬಿಕೆಯು ಅದು ವ್ಯರ್ಥವಾಗಿರುವಂತ ನಂಬಿಕೆಯಾಗಿದೆ. The resurrection of Jesus is the foundation of our faith. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವುದೇ ನಮ್ಮ ಒಂದು ನಂಬಿಕೆಗೆ ಅಸ್ತಿಭಾರವಾಗಿದೆ. And the proof and the evidence of the resurrection of Jesus is given again and again in the Bible. ನಾವು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವಂತ ಕಾರ್ಯಗಳು ಪ್ರತಿ ಬಾರಿ ನಾವು ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ. And that is not just the resurrection of Jesus, as I said, that is the hope that God has given to you and I too. ಅದು ಕೇವಲ ಯೇಸು ಸ್ವಾಮಿ ಮಾತ್ರ ಪುನರುತ್ಥಾನ ಹೊಂದಿರುವಂತ ಕಾರ್ಯವಲ್ಲದೆ ಅದು ನಮಗೂ ನಿಮಗೂ ನಿರೀಕ್ಷೆಯಾಗಿದೆ. Jesus said, I am the resurrection in life. ಯೇಸು ಸ್ವಾಮಿ ಹೇಳುತ್ತಾನೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. He said, those who believe in me, even if they die, they will live forever. ಯಾರೆಲ್ಲ ನನ್ನನ್ನು ನಂಬುತ್ತಾರೋ ಅವರು ಸತ್ತರೂ ಸಹ ಅವರು ಖಂಡಿತವಾಗಿ ನಿತ್ಯವೂ ಜೀವಿಸುವವರಾಗಿರುತ್ತಾರೆ. Jesus came to give life and life in abundance. ಯೇಸು ಸ್ವಾಮಿ ಜೀವಿತವನ್ನು ಅದು ಹೆಚ್ಚಾಗಿರುವಂತ ಪರಿಪೂರ್ಣವಾದ ಜೀವಿತವನ್ನು ಕೊಡಲು ಬಂದಿದ್ದನು. And this morning I want to share with you 3 types of life the Bible speaks about. ಈ ದಿನದಲ್ಲಿ 3 ರೀತಿಯಾದ ಜೀವಿತವನ್ನು ಕುರಿತು ನಾನು ನಿಮ್ಮ ಬಳಿಯಲ್ಲಿ ಮಾತನಾಡಲಿದ್ದೇನೆ. First is God gives us life. ಮೊದಲನೇ ಬಾರಿ ದೇವರು ನಮಗೆ ಜೀವನವನ್ನು ಕೊಡುವಾತನಾಗಿದ್ದಾನೆ. If you look at your life, ನೀವು ನಿಮ್ಮ ಜೀವಿತವನ್ನು ನೋಡುವುದಾದರೆ,
and you are looking at your pain, your sickness, and your suffering, ನಿಮ್ಮ ಜೀವಿತದಲ್ಲಿ ಇರುವಂತಹ ನೋವು, ನಿಮ್ಮ ಜೀವಿತದಲ್ಲಿ ಇರುವಂತಹ ಅನಾರೋಗ್ಯ, ನಿಮ್ಮ ಒಂದು ಕಷ್ಟಗಳನ್ನು ನೀವು if ನೋಡುವುದಾದರೆ, there is confusion in your mind, ನಿಮ್ಮ ಒಂದು ಮನಸ್ಸಿನಲ್ಲಿ ಗಲಿಬಿಲಿಗಳಿದ್ದರೆ, if you are not a believer in Christ and there is emptiness in your life, ನೀವು ಯೇಸು ಸ್ವಾಮಿಯನ್ನು ನಂಬದೇ ಇದ್ದು ನಿಮ್ಮ ಜೀವಿತದಲ್ಲಿ ವ್ಯರ್ಥವಾಗಿದ್ದರೆ, Jesus came to give life. ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ, ಯೇಸು ಸ್ವಾಮಿನಿಗೆ ಜೀವನವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. What is life? ಜೀವನವೆಂದರೆ ಏನು? In one sentence, if I can tell you, life is the absence of death. ಒಂದು ರೀತಿಯಲ್ಲಿ ನಾನು ಹೇಳುವುದಾದರೆ, ಸಾವಿಲ್ಲದಂತ ಒಂದು ಕಾರ್ಯವು The Bible ಜೀವಿತವಾಗಿದೆ. says the thief comes to steal, kill, and destroy, but Jesus says, I have come to give life and life in abundance. ಸತ್ಯವೇದ ಹೇಳುತ್ತಾನೆ, ಕಳ್ಳನು ಕದಿಯುವುದಲು ಕೊಲ್ಲಲು ಬರುತ್ತಾನೆ, ಆದರೆ ನಾನು ಬಂದಿರುವುದು ಜೀವನವನ್ನು ಕೊಡುವುದಕ್ಕಾಗಿ, ಅದು ಪರಿಪೂರ್ಣವಾದಂತ ಜೀವನ. The enemy, the thief, wants to give death to your mind, to your peace, to your family, to your marriage, to your finance, to everything that God has blessed you with. ದೇವರು ಆಶೀರ್ವಾದ ಮಾಡಿದಂತ ಎಲ್ಲಾ ಕಾರ್ಯದಲ್ಲಿ ಶತ್ರುವು ನಿಮ್ಮ ಜೀವಿತದಲ್ಲಿ ಮರಣ ತರುವುದನ್ನು ಇಷ್ಟಪಡುವನಾಗಿದ್ದಾನೆ. But Jesus says, I have come to protect your life. ಆದರೆ ಯೇಸು ಸ್ವಾಮಿ ಹೇಳುತ್ತಾನೆ, ನಾನು ನಿಮ್ಮ ಜೀವಿತವನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಬಂದಿದ್ದೇನೆ. To stop the thief from stealing, killing, and destroying from your life. ಕಳ್ಳನು ಬಂದು ಕದಿಯಲು, ಆತನ ಮರಣದಿಂದ ಕಾಪಾಡಲು ಬಂದಿದ್ದೇನೆ. The resurrected Christ wants to bring resurrection life in your life. ಪುನರುತ್ಥಾನ ಹೊಂದಿದಂತ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಪುನರುತ್ಥಾನ ಹೊಂದಿಸಲು ಆತನ ಇಷ್ಟವುಳ್ಳವನಾಗಿದ್ದಾನೆ. You know, if you are still in the old life, then death wants to come near you. ನೀವು ನಿಮ್ಮ ಹಳೆಯ ಜೀವಿತವನ್ನು ಜೀವಿಸುವುದಾದರೆ ಸಾವು ನಿಮ್ಮ ಹತ್ತಿರದಲ್ಲಿ ಇರುತ್ತದೆ. But if you are dead with Christ, then the enemy cannot come near you. ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದರೆ ಯಾವ ಶತ್ರು ನಿಮ್ಮ ಬದಿಯಲ್ಲಿ ಬರಲು ಸಾಧ್ಯವಾಗುವುದಿಲ್ಲ. Because when you come to Christ, you die to your old life, you die to your sins, and God gives you resurrection life. ನೀವು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದ ನಂತರ ನೀವು ನಿಮ್ಮ ಪಾಪಕ್ಕಾಗಿ ಸಾಯುವರಾಗಿದ್ದೀರಾ, ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಹೊಸ ಜೀವನವನ್ನು I want to tell you ಕೊಡುವನಾಗಿದ್ದಾನೆ. today that resurrection life does not start after you die. ನೀವು ಪುನರುತ್ಥಾನ ಒಂದು ಜೀವನವು ನೀವು ಸತ್ತ ನಂತರ ಪ್ರಾರಂಭಿಸುವಂತ ಜೀವನವಲ್ಲ. Resurrection life starts the moment you die to your sins and begin to believe in Christ. ನೀವು ಯಾವ ಸಮಯದಲ್ಲಿ ನೀವು ಪಾಪಕ್ಕಾಗಿ ಸತ್ತು ಯೇಸುವಿಗಾಗಿ ಜೀವಿಸುತ್ತೀರೋ ಆವಾಗ ನಿಮ್ಮ ಜೀವಿತದಲ್ಲಿ ಪುನರುತ್ಥಾನದ ಆತ್ಮವನ್ನು ಪಡೆಯುವರಾಗಿರುತ್ತೀರಿ. If you want to put a boundary line around you so that the thief cannot come near you to steal and kill from your life and destroy your life, then you need to die to sin and live to Christ. ನಿಮ್ಮ ಸುತ್ತಲೂ ಯಾವ ಶತ್ರುವಿನ ಕಾರ್ಯವು ನಡೆಯಬಾರದೆಂದು ನೀವು ಆಲೋಚನೆ ಮಾಡುವುದಾದರೆ ನೀವು ನೀವು ನಿಮ್ಮ ಪಾಪಕ್ಕಾಗಿ ಸತ್ತು ಕ್ರಿಸ್ತನೊಂದಿಗೆ ನೀವು ಏಳಬೇಕಾಗಿದೆ. The most basic thing you need in this world is life. ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾಗಿರುವಂತ ಮುಖ್ಯವಾಗಿರುವಂತಹ ಕಾರ್ಯವು ಜೀವನವಾಗಿದೆ. And Jesus is offering that life to anyone who comes to him and believes in him. ಯೇಸು ಸ್ವಾಮಿ ಯಾರೆಲ್ಲ ಆತನ ಬಳಿಗೆ ಬರುತ್ತಾರೋ ಅವರಿಗೆ ಆತನ ಜೀವನವನ್ನು ಕೊಡುವ If ಆತನಾಗಿದ್ದಾನೆ. you are a believer in Jesus Christ, I want to confirm it today to you that you have life. ನೀವು ಯೇಸು ಸ್ವಾಮಿ ಆಗಿದ್ದರೆ ನಾನು ಮತ್ತೊಂದು ಬಾರಿ ನಿಮ್ಮ ಬಳಿಯಲ್ಲಿ ಹೇಳುತ್ತೇನೆ, ನಿಮ್ಮ ಬಳಿಯಲ್ಲಿ ಜೀವನವಿದೆ. So don't focus on death. ನೀವು ಸಾವಿನ ಕುರಿತು ನೀವು ಆಲೋಚನೆ ಮಾಡಬೇಡಿರಿ. Don't fear death. ನೀವು ಸಾವಿಗಾಗಿ ಹೆದರಬೇಡಿರಿ. Don't fear disease. ನಿಮ್ಮ ಬಳಿಯಲ್ಲಿ ಇರುವಂತಹ ಒಂದು ಅನಾರೋಗ್ಯಕ್ಕಾಗಿ ಹೆದರಬೇಡಿರಿ. Don't fear lack. ನಿಮ್ಮ ಜೀವಿತದ ಕೊರತೆಗಾಗಿ ನೀವು ಹೆದರಬೇಡಿರಿ. Don't fear what you see with your naked eyes. ನಿಮ್ಮ ಕಣ್ಣುಗಳಿಂದ ಕಾಣುವಂತ ಕಾರ್ಯದ ಕುರಿತು ನೀವು ಹೆದರಬೇಡಿರಿ. Because you are risen with Christ. ಯಾಕಂದ್ರೆ ನೀವು ಯೇಸು ಸ್ವಾಮಿಯೊಂದಿಗೆ ನೀವು ಪುನರುತ್ಥಾನ ಹೊಂದಿದ್ದೀರಿ. You have a new life in Christ. ನಿಮ್ಮ ಜೀವಿತ ಒಂದು ಹೊಸ ಜೀವನವು ಕ್ರಿಸ್ತನಲ್ಲಿ ಇದೆ It ನಿಮಗಾಗಿ. may not be visible by the naked eyes, ನಮ್ಮ ಸಾಧಾರಣವಾಗಿರೋ ಕಣ್ಣುಗಳಲ್ಲಿ ಅದು ಕಾಣದೇ but you ಇರಬಹುದು. can see it with your spiritual eyes. ಅದು ನಿಮ್ಮ ಆತ್ಮಿಕ ಕಣ್ಣುಗಳಿಂದ ನೀವು ಅದನ್ನು That ಕಾಣಬಹುದು. God has translated you from one kingdom to the other kingdom. ದೇವರು ನಿಮ್ಮನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿದವನಾಗಿದ್ದಾನೆ. Even without dying a physical death, you have already translated from the kingdom of darkness into the kingdom of light. ನೀವು ಶಾರೀರಿಕವಾಗಿ ಸಾಯದೆ ನೀವು ಈಗಾಗಲೇ ನೀವು ಒಂದು ಕತ್ತಲೆಯ ಒಂದು ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ನೀವು ಹೋಗುವವರಾಗಿದ್ದೀರಿ. Without physically dying, you have been translated from the kingdom of darkness into the kingdom of death into the kingdom of life. ನೀವು ನಿಮ್ಮ ಶರೀರವಾಗಿ ಸಾಯದೆ ಒಂದು ಸಾವಿನ ಒಂದು ರಾಜ್ಯದಿಂದ ಜೀವನವಿರುವಂತ ರಾಜ್ಯಕ್ಕೆ ನೀವು ಈಗಾಗಲೇ ಹೋಗಿದ್ದೀರಿ. So if you want life, ನಿಮಗೆ ಜೀವನ ಬೇಕಾಗಿದ್ದರೆ
ಹೇಳಿದ್ದಾರೆ. Jesus is your life. ಯೇಸುವೇ ನಿಮ್ಮ ಜೀವನವಾಗಿದ್ದಾನೆ. He doesn't give life, he is life. ಆತನು ನಿಮಗೆ ಜೀವನವನ್ನು ಕೊಡುವುದಿಲ್ಲ, ಆತನೇ ಜೀವನವಾಗಿದ್ದಾನೆ. If you have Jesus, you have life. ನೀವು ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿ ಇರುವುದಾದರೆ ನಿಮ್ಮ ಬಳಿಯಲ್ಲಿ ಜೀವನವಿದೆ. The second gift that God wants to give you is abundant life. ಎರಡನೇ ಒಂದು ಬಹುಮಾನ ದೇವರು ನಮಗೆ ಕೊಡಲು ಇಷ್ಟಪಡುವುದು ಪರಿಪೂರ್ಣವಾದಂತ ಜೀವನ. What is abundant life? ಪರಿಪೂರ್ಣವಾದ ಜೀವನವೆಂದರೇನು? Is it more of health, more of riches, more of prosperity, more of peace? ಒಳ್ಳೆ ಒಂದು ಐಶ್ವರ್ಯತನ, ಒಳ್ಳೆ ಒಂದು ಆರೋಗ್ಯ, ಒಳ್ಳೆಯಾದ ಒಂದು ಸಮಾಧಾನವ? I define abundant life in these terms. ನಾನು ಈ ಒಂದು ಪರಿಪೂರ್ಣವಾದಂತ ಜೀವಿತವನ್ನು ಈ ರೀತಿ ಹೇಳುತ್ತೇನೆ. When you have life not just for yourself, but you have overflowing life that can touch somebody else, then I can tell you, you have abundant life. ನಿಮ್ಮ ಜೀವಿತ ಕೇವಲ ನಿಮಗಾಗಿ ಜೀವಿಸದೆ ನಿಮ್ಮ ಜೀವಿತದ ಮೂಲಕ ಇತರರ ಆಶೀರ್ವಾದ ಹೊಂದಿದರೆ ನಿಮ್ಮ ಬಳಿಯಲ್ಲಿ ಪರಿಪೂರ್ಣವಾದ ಜೀವಿತವಿದೆ. When you not just want to be blessed, when you not just want to be healed, but you have a desire to see somebody else blessed and healed, I can tell you, you have received abundant life. ಕೇವಲ ನನ್ನ ಜೀವಿತ ಆಶೀರ್ವಾದ ಹೊಂದಬೇಕು, ನನಗೆ ಒಂದು ಐಶ್ವರ್ಯ ಬರಬೇಕು ಎಂದು ಆಲೋಚನೆ ಮಾಡುವುದು ಬದಲಾಗಿ ನೀವು ನಿಮ್ಮ ಮೂಲಕ ಇತರರ ಆಶೀರ್ವಾದ ಹೊಂದಬೇಕೆಂದು ನೆನೆಸಿದರೆ ನಿಮ್ಮ ಬಳಿಯಲ್ಲಿ ಪರಿಪೂರ್ಣವಾದ ಜೀವಿತವಿದೆ. When you have a desire to bring healing to someone, when you have a desire to bless someone, and when you begin to allow God to be a mentor, to be a healer, to be a provider in somebody else's life, you already have abundant life. ನಿಮ್ಮ ಜೀವಿತದ ಮೂಲಕ ಇತರರಿಗೆ ಆಶೀರ್ವಾದವಾಗಿರಿ, ಆರೋಗ್ಯವಾಗಿರಲಿ, ಆದರೆ ನೀವು ನಿಮ್ಮ ಬಳಿಯಲ್ಲಿ ಪರಿಪೂರ್ಣವಾದ ಜೀವಿತವಿದೆ. Because abundant life is overflowing life. ಪರಿಪೂರ್ಣವಾದ ಜೀವಿತವೆಂದರೆ ಅದು ಹೊರಸೂಸುವಂತ ಜೀವಿತವಾಗಿದೆ. It touches dozens or hundreds or thousands. ಅದು ಅನೇಕರನ್ನು, ಸಾವಿರಾರು, ನೂರು ಜನರನ್ನು ಮುಟ್ಟುವಂತದ್ದಾಗಿದೆ. God wants to bless you, not just to bless you. ದೇವರು ಕೇವಲ ನಿಮ್ಮನ್ನು ಮಾತ್ರ ಆಶೀರ್ವದಿಸದೆ, God wants to bless you to make you a blessing to somebody else. ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಮುಖಾಂತರ ಅನೇಕ ಜನರನ್ನು ಆಶೀರ್ವಾದ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. If you want abundant life, ನಿಮ್ಮ ಜೀವಿತದಲ್ಲಿ ಪರಿಪೂರ್ಣವಾದ ಜೀವಿತ ಬೇಕಾಗಿದ್ದರೆ don't pray for abundant life. ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಡಿರಿ. You have abundant life. ನಿಮ್ಮ ಬಳಿಯಲ್ಲಿ ಪರಿಪೂರ್ಣವಾದ ಜೀವಿತವಿದೆ. Begin to let the life flow to others. ನಿಮ್ಮ ಜೀವಿತವು ಇತರರಿಗೆ ಆಶೀರ್ವಾದವಾಗಿರಲು ನೀವು ಅದಕ್ಕೆ ಪ್ರಾರಂಭಿಸಿರಿ. Pray for someone. ಇತರರಿಗಾಗಿ ಪ್ರಾರ್ಥನೆ ಮಾಡಿರಿ. Lay your hands on someone and deliver them. ನಿಮ್ಮ ಕೈಗಳನ್ನು ಇನ್ನೊಬ್ಬರ ಮೇಲೆ ಕೈ ಇಟ್ಟು ನೀವು ಅವರಿಗಾಗಿ ಪ್ರಾರ್ಥನೆ ಮಾಡಿ, ಅವರಿಗಾಗಿ ನೀವು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿರಿ. In these difficult times, put your hand in your pocket and take out something and give it to someone. ಈ ಒಂದು ಕಷ್ಟವಾಗಿರುವಂತಹ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿರುವಂತಹ ಹಣಕಾಸುಗಳು ಇತರರಿಗೆ ಕೊಟ್ಟು ನೀವು ಸಹಾಯ ಮಾಡಿರಿ. Pray for someone. ಇತರರಿಗಾಗಿ ಪ್ರಾರ್ಥನೆ ಮಾಡಿರಿ. Ask forgiveness on the behalf of the world. ಈ ಲೋಕಕ್ಕೆ ಬದಲಾಗಿ ನೀವು ಕ್ಷಮಾಪಣೆಯನ್ನು ಕೇಳುವರಾಗಿರಿ. Pray for healing of the nations. ಈ ಒಂದು ದೇಶಗಳು ಆಶೀರ್ವಾದ ಸ್ವಸ್ಥತೆ ಹೊಂದುವುದಕ್ಕಾಗಿ ಪ್ರಾರ್ಥನೆ ಮಾಡಿರಿ. That is abundant life. ಅದೇ ಪರಿಪೂರ್ಣವಾದ ಜೀವಿತವಾಗಿದೆ. And the third blessing that God wants to give is everlasting life. ಮೂರನೇದೇ ಆಗಿರುವಂತ ಜೀವಿತವು ದೇವರು ನಮಗೆ ಕೊಡಲು ಇಷ್ಟಪಡುವಂತ ಜೀವಿತ, ಅದು ನಿತ್ಯವಾಗಿರುವಂತ ಜೀವಿತವಾಗಿದೆ. Yes, all of you who have received Jesus as your personal Lord and Savior, you already have eternal life. ಯಾರೆಲ್ಲ ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೀರೋ ಈಗಾಗಲೇ ನಿಮಗೆ ನಿತ್ಯ ಜೀವನವಿದೆ. But what is the manifestation sign of that eternal life? ಈ ಒಂದು ನಿತ್ಯ ಜೀವಿತಕ್ಕೆ ಕೊಟ್ಟಂತ ಒಂದು ಗುರುತು ಏನಾಗಿದೆ? That is understanding what death is. ಈ ಒಂದು ಕಾರ್ಯವೇನೆಂದರೆ ಸಾವು ಏನೆಂಬುದನ್ನು ಅರ್ಥ The ಮಾಡಿಕೊಳ್ಳುವುದು. Bible speaks about death as the last enemy. ಸತ್ಯವೇದ ಹೇಳುತ್ತದೆ ಸಾವು ನಮಗೆ ಕೊನೆದಾದಂತ ಒಂದು ಶತ್ರುವಾಗಿದ್ದಾನೆ. One day the physical death will be overcome. ಒಂದು ಶಾರೀರಿಕವಾದ ಒಂದು ಮರಣವು ಅದು ಖಂಡಿತವಾಗಿ ನೆರವೇರುತ್ತದೆ. There will be a generation which will not die. ಒಂದು ಜನಾಂಗ ಬರುತ್ತದೆ, ಆ ಜನಾಂಗ ಸಾಯದೇ ಇರುವಂತ ಜನಾಂಗವಾಗಿರುತ್ತದೆ. There will not be even physical death for generation. ಆ ಒಂದು ಜನಾಂಗಕ್ಕೆ ಶಾರೀರಿಕವಾದ ಸಾವು ಸಹ ಬರುವುದಿಲ್ಲ. That is when Christ comes. ಅದು ಯಾವಾಗ ಕ್ರಿಸ್ತನು ಬರುತ್ತಾನೋ ಆವಾಗ. But in our mind, ಅದು ನಮ್ಮ ಮನಸ್ಸುಗಳಲ್ಲಿ we have to overcome death now. ನಾವು ಈಗಾಗಲೇ ಮರಣವನ್ನು ಎದುರಿಸಬೇಕಾಗಿದೆ. Death is not an enemy to be feared. ನಾವು ಮರಣದ ಕುರಿತು ಎದುರುವಂತ ಅವಶ್ಯಕತೆವಿಲ್ಲ. Death is only a transition from eternal life into eternal life. ಮರಣವು ನಮಗೆ ಒಂದು ನಿತ್ಯ ಜೀವನದಿಂದ ಇನ್ನೊಂದು ನಿತ್ಯ ಜೀವನಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿದೆ. Look at Paul when he says about death. ಈ ಪೌಲನು ಈ ಒಂದು ಮರಣದ ಕುರಿತು ಏನು ಹೇಳುತ್ತಾನೆ He ಎಂದು ನಾವು says, for ನೋಡೋಣ. me to live is Christ and to die is gain. ಆತನು ಹೇಳುತ್ತಾನೆ, ನಾನು ಜೀವಿಸುವುದು ಕ್ರಿಸ್ತನಾಗಿ, ಸಾವು ನನಗೆ ಲಾಭ ಎಂದು. If you are filled with fear of death today, ಈ ದಿನದಲ್ಲಿ ನೀವು ಮರಣದ ಒಂದು ಭಯದಲ್ಲಿ ಇರುವುದಾದರೆ remember this, ಈ ಒಂದು ಕಾರ್ಯವನ್ನು ನೆನಪು ಮಾಡಿಕೊಳ್ಳಿರಿ, that you have everlasting life. ನಿಮ್ಮ ಬಳಿಯಲ್ಲಿ ನಿತ್ಯ
ನಿತ್ಯವಾಗಿರುವಂತಹ ಜೀವನವಿದೆ. Death is nothing to be feared for. ಆ ಒಂದು ಮರಣದ ಕುರಿತು ನೀವು ಹೆದರುವಂತ ಅವಶ್ಯಕತೆ ಇಲ್ಲ. You know, what we need to do is this: ನಾವು ಮಾಡುವಂತ ಕಾರ್ಯವು ಇದಾಗಿರಬೇಕು. find your purpose. ನಿಮಗಿರುವಂತ ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿರಿ. Live it to the fullest. ಆ ಒಂದು ಚಿತ್ತಕ್ಕಾಗಿ ನೀವು ಪರಿಪೂರ್ಣವಾಗಿ ಜೀವನ ಮಾಡಿರಿ. Seek God with all your heart, all your mind, all your strength. ನಿಮ್ಮ ಪರಿಪೂರ್ಣ ಹೃದಯದಿಂದ, ಪರಿಪೂರ್ಣವಾದಂತ ಮನಸ್ಸಿನಿಂದ, ನಿಮ್ಮ ಬಲದಿಂದ ಕರ್ತನನ್ನು ಹುಡುಕುವರಾಗಿರಿ. Do all you can for the kingdom of God, so there will be no repentance in you that I did not live my life to the fullest. ನಿಮ್ಮ ಜೀವಿತ ದೇವರ ರಾಜ್ಯಕ್ಕಾಗಿ ಏನೆಲ್ಲ ಕೆಲಸ ಮಾಡಬೇಕು ಅದೆಲ್ಲವನ್ನು ಮಾಡಿರಿ. ನಿಮಗೆ ಮರಣ ಬರುವಂತ ಸಮಯದಲ್ಲಿ ಯಾವುದೇ ಒಂದು ಪಶ್ಚಾತ್ತಾಪ ಇರುವುದಿಲ್ಲ. And remove this thought from your mind that death is something to be afraid of. ಈ ಒಂದು ಮರಣ ಎಂಬುದು ಒಂದು ಯಾವುದೇ ಒಂದು ಭಯಕೊಳ್ಳುವಂತ ಒಂದು ಕಾರ್ಯವನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಬಿಡಿ. Paul did not look forward to his death. ಆ ಪೌಲನು ತನ್ನ ಮರಣಕ್ಕಾಗಿ ಆತನು ಕಾಯಲಿಲ್ಲ. Paul was not afraid of his death. ಪೌಲನು ಆ ಮರಣಕ್ಕಾಗಿ ಹೆದರಲಿಲ್ಲ. Paul was even he was thinking, should I live or should I die? ಪೌಲನು ನಾನು ಸಾಯಬೇಕಾ ಅಥವಾ ನಾನು ಜೀವಿಸಬೇಕಾ ಅಂತ ಆಲೋಚನೆ ಮಾಡುವಂತ ಸಮಯದಲ್ಲಿ He answers his own question with these words. ಈ ಆತನಿಗಿರುವಂತ ಪ್ರಶ್ನೆಗೆ ಆತನು ತನ್ನ ಸ್ವಂತ ವಾಕ್ಯದಿಂದ ಈ ಉತ್ತರವನ್ನು ಕೊಡುತ್ತಾನೆ. Probably I should go, it's better to go with Christ. But if I live, it's good for you. ಆತನು ಹೇಳುತ್ತಾನೆ, ನಾನು ಸತ್ತರೆ ನಾನು ಕ್ರಿಸ್ತನೊಂದಿಗೆ ಇರುವುದು ಉತ್ತಮವಾಗಿದ್ದರೆ, ಅದು ನಾನು ಜೀವಿಸಿದರೆ ಅದು ನಿಮಗೆಲ್ಲ ಒಳ್ಳೆಯದಾಗಿರುತ್ತದೆ ಎಂದು. Then he says, okay, let me stay because you need me. ಆತನು ಹೇಳುತ್ತಾನೆ, ಪರವಾಗಿಲ್ಲ ನಾನು ಇರುತ್ತೇನೆ, ಯಾಕೆಂದರೆ ನಿಮಗೆಲ್ಲರಿಗೂ ನನ್ನ ಅವಶ್ಯಕತೆ ಇದೆ ಎಂದು. You know, people when they want to die, ಜನರು ತಾವು ಸಾಯುವಂತ ಸಮಯದಲ್ಲಿ, when they are in depression, ಅವರಿಗೆ ಒಂದು ದುಃಖವಾಗಿರುವಂತ ಸಮಯದಲ್ಲಿ, when they are sad, ಅವರು ದುಃಖವಾಗಿರುವಂತ ಸಮಯದಲ್ಲಿ, when everything bad has happened in their lives, ತಮ್ಮ ಜೀವಿತದ ಎಲ್ಲ ಕೆಟ್ಟ ಕಾರ್ಯಗಳು ನಡೆದಂತ ಸಮಯದಲ್ಲಿ they want to die. ಅವರು ಸಾಯುವುದಕ್ಕೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. But when everything goes good, ಆದರೆ ತಮ್ಮ ಜೀವಿತದ ಎಲ್ಲ ಉತ್ತಮವಾಗಿ ನಡೆಯುವಂತ they are ಸಮಯದಲ್ಲಿ, happy and surrounded by family, ಅವರು ಸಂತೋಷದಿಂದ ತಮ್ಮ ಕುಟುಂಬದೊಂದಿಗೆ ಇರುವಾಗ nobody wants to die. ಯಾರಿಗೂ ಸಹ ಸಾಯಲು ಇಷ್ಟವಿಲ್ಲ. Christian life is exactly opposite. ಆದರೆ ಕ್ರೈಸ್ತಿಕ ಜೀವಿತ ಇದಕ್ಕೆ ವಿರುದ್ಧವಾಗಿದೆ. A sad and suffering and a failed Christian is of no use to the kingdom of God. ಒಂದು ದುಃಖದಲ್ಲಿ, ಒಂದು ನೋವಿನಲ್ಲಿ ತುಂಬಿ ಇರುವಂತ ಒಂದು ವ್ಯಕ್ತಿಯು ದೇವರ ರಾಜ್ಯಕ್ಕೆ ಯಾವ ಒಂದು ಅವಶ್ಯಕತೆ ಇಲ್ಲದವನಾಗಿರುತ್ತಾನೆ. But a joyful and spirit-filled Christian will also not be afraid of death. ಒಂದು ಸಂತೋಷದಿಂದ, ಒಂದು ಧೈರ್ಯದಿರುವಂತ ಒಂದು ಕ್ರಿಸ್ತನು ಒಂದು ಮರಣಕ್ಕಾಗಿ ಆತನು ಹೆದರುವುದಾಗಿರುವುದಿಲ್ಲ. Because the resurrection of Christ has removed all the deaths about what happens after death. ಈ ಒಂದು ಕ್ರಿಸ್ತನ ಪುನರುತ್ಥಾನವು ನಮಗೆ ಮರಣದ ನಂತರ ಬರುವಂತ ಎಲ್ಲ ಕಾರ್ಯಗಳನ್ನು ತೆಗೆದುಹಾಕಿದೆ. Jesus has proven to us that there is life after death. ಯೇಸು ಕ್ರಿಸ್ತನು ನಮಗೆ ಆತನು ತೋರಿಸಿದ್ದಾನೆ, ಸಾವಿನ ನಂತರ ನಮಗೆ ಜೀವನವಿದೆ. It's more glorious and beautiful life. ಅದು ಉತ್ತಮವಾಗಿದೆ, ಅದು ಮಹಿಮೆಯಿಂದ ತುಂಬಿದಂತಾಗಿದೆ. Not something to commit suicide for. ಅದಕ್ಕಾಗಿ ನಾವು ಸೂಸೈಡ್ ಮಾಡುವಂತ ಅವಶ್ಯಕತೆ ಇಲ್ಲ. But something to look forward to. ಅದಕ್ಕಾಗಿ ನಾವು ಕಾಯುವರಾಗಿರಬೇಕು. But only after we have fulfilled our purpose on this earth. ಯಾವ ಸಮಯದಲ್ಲಿ ನಮಗಿರುವಂತ ಉದ್ದೇಶವನ್ನು ಈ ಲೋಕದಲ್ಲಿ ಪರಿಪೂರ್ಣಗೊಳಿಸುತ್ತೇವೋ ಅದರ ನಂತರವಾಗಿ. Let our prayer, let our desire be this. ನಮ್ಮ ಒಂದು ಆಶೆಯು, ನಮ್ಮ ಪ್ರಾರ್ಥನೆ ಇದಾಗಿರಲಿ. I will not be afraid of death. ನಾನು ಮರಣಕ್ಕಾಗಿ ಹೆದರುವುದಿಲ್ಲ. But God help me to fulfill my purpose in the face of this earth. ಆದರೆ ದೇವರೇ ನನಗಿಟ್ಟಿರುವಂತ ಒಂದು ಉದ್ದೇಶವನ್ನು ಈ ಲೋಕದಲ್ಲಿ ನಾನು ಪೂರ್ತಿಗೊಳಿಸಲು ನನಗೆ ಸಹಾಯ ಮಾಡು. So that whether I die tomorrow, whether I die after 10 years, I may hear the same words from your mouth, faithful and good servant. ನಾನು ನಾಳೆ ಸಾಯುವುದಾದರೂ ಅಥವಾ 10 ವರ್ಷಗಳ ನಂತರ ಸಾಯುವುದಾದರೆ ನಿನ್ನ ಬಾಯಿಂದ ಕೇಳಬೇಕಾದ ಒಂದು ಕಾರ್ಯವು ನನಗಿರಲಿ, ಓ ಉತ್ತಮವಾಗಿರುವಂತ ಸೇವಕನೆಂದು. So as I end these words, ಈ ಒಂದು ನಾನು ವಾಕ್ಯವನ್ನು ಮುಗಿಸುವಂತ ಸಮಯದಲ್ಲಿ I end with the same greeting that I started this message with. ನಾನು ಯಾವುದರಿಂದ ನಿಮ್ಮ ಪ್ರಾರಂಭಿಸಿದ ಅದರಲ್ಲೇ ನಾನು ಮುಗಿಸುವನಾಗಿದ್ದೇನೆ. Church, happy resurrection day. ಒಂದು ಸಂತೋಷವಾಗಿರುವಂತ ಪುನರುತ್ಥಾನವಾಗಿರಲಿ. Because not just Christ has risen, but you have risen with him. ನೀವು ಕೇವಲ ಕ್ರಿಸ್ತನು ಮಾತ್ರ ಮರಣದಿಂದ ಆತನ ಪುನರುತ್ಥಾನ ಹೊಂದಿಲ್ಲ, ನೀವು ಸಹ ಆತನೊಂದಿಗೆ ಪುನರುತ್ಥಾನವನ್ನು The life ಹೊಂದಿದ್ದೀರಿ. that you live, Christ lives in and through you. ನೀವು ಜೀವಿಸುವಂತ ಈ ಜೀವನವು ಕ್ರಿಸ್ತನು ನಿಮ್ಮ ಒಳಗೆ ನಿಮ್ಮ ಹೊರಗೆ ಜೀವಿಸುವನಾಗಿದ್ದಾನೆ. Begin to know it,
begin to understand it, begin to receive that truth. ಈ ಒಂದು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಿರಿ, ಈ ಒಂದು ಕಾರ್ಯಗಳನ್ನು ಅಂಗೀಕರಿಸಿರಿ, ಅದಕ್ಕಾಗಿ ನೀವು ಈ ಸತ್ಯವನ್ನು ತಿಳಿದುಕೊಳ್ಳಿರಿ. Begin to believe that no virus can affect you because you are a resurrected person. ನೀವು ಅರ್ಥ ಮಾಡಿಕೊಳ್ಳಿರಿ, ಯಾವ ಒಂದು ವೈರಸ್ ನಿಮ್ಮನ್ನು ಅಫೆಕ್ಟ್ ಮಾಡಲು ಸಾಧ್ಯವಿಲ್ಲ, ಯಾಕಂದ್ರೆ ನೀವು ಕ್ರಿಸ್ತನೊಂದಿಗೆ ಪುನರುತ್ಥಾನವನ್ನು ಹೊಂದಿದ್ದೀರಾ ಎಂದು. You know, the scientists say that those who have already been sick with the virus, they are immune to it and they cannot get sick again. ಸೈಂಟಿಸ್ಟ್ಗಳು ಹೇಳುತ್ತಾರೆ, ಈಗಾಗಲೇ ಯಾರೆಲ್ಲ ವೈರಸ್ ಇಂದ ಒಳಗಾಗಿದ್ದಾರೋ ಅವರಿಗೆ ಮತ್ತೊಂದು ಬಾರಿ ಆ ಒಂದು ವೈರಸ್ ಬರುವುದಿಲ್ಲ ಎಂದು. Believe that your old person was infected with corona, but your resurrected one therefore has got immunity. ನೀವು ಇದನ್ನು ಸಹ ಅರ್ಥ ಮಾಡಿಕೊಳ್ಳಿ, ನಿಮ್ಮೊಂದು ಹಳೆಯ ಮನುಷ್ಯನು ಆತನಿಗೆ ಕೊರೋನಾ ಬಂದು ಅದರ ಜೀವಿಸುವಂತ ಪುನರುತ್ಥಾನ ಜೀವಿತ ಮೂಲಕ ನೀವು ಸುರಕ್ಷಿತರಾಗಿದ್ದೀರಿ, ಸ್ವಸ್ಥವಾಗಿದ್ದೀರಿ ಎಂದು. Not because you suffered, but Christ suffered for you. ಅದಕ್ಕಾಗಿ ನೀವು ಕಷ್ಟಪಡಲಿಲ್ಲ, ಆದರೆ ಕ್ರಿಸ್ತನು ನಮಗಾಗಿ ಅದಕ್ಕಾಗಿ Believe that this virus was put on the body of Christ 2000 years back. ನೀವು ಅರ್ಥ ಮಾಡಿಕೊಳ್ಳಿರಿ, ಈ ಒಂದು ವೈರಸ್ ಕ್ರಿಸ್ತನ ದೇಹದಲ್ಲಿ 2000 ಹಿಂದೆದಲ್ಲಿ ಅದು ಹಾಕಲ್ಪಟ್ಟಿತು ಎಂದು. And he suffered for it and he paid for it. ಅದಕ್ಕಾಗಿ ಆತನು ಕಷ್ಟಪಟ್ಟನು, ಅದಕ್ಕಾಗಿ ಬೆಲೆಯನ್ನು ಆತನು ಕಟ್ಟಿದನು. So that it cannot touch you and it cannot come near you. ಅದು ನಿಮ್ಮ ಬಳಿಯಲ್ಲಿ ಬರೋದು, ಅದು ನಿಮ್ಮನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. Be blessed. ನೀವು ಆಶೀರ್ವಾದ ಹೊಂದಿರಿ. Happy Resurrection Sunday. ಮತ್ತೊಂದು ಬಾರಿ ಪುನರುತ್ಥಾನದ ಒಂದು ಭಾನುವಾರವಾಗಿರಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.